ಇಲ್ಲ, ಇದು ಬಹಳ ದಿವಸದಿಂದ ನಾನು ಶಿಕ್ಷಣ ಮಂತ್ರಿ ಆದ ತಕ್ಷಣ, ಸಚಿವ ಆದ ತಕ್ಷಣನೇ ಸುಮಾರು ಜನರು ಬಂದು ಕೇಳ್ತಾ ಇದ್ರು. ಬಟ್ ಅದನ್ನ ಅನುಷ್ಠಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ನೋಡ್ಕೊಂಡು ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಯಾವುದೋ ಒಂದು ಕಾನೂನು ಮಾಡಿದಾಗ ಯಾವುದೋ ಒಂದು ವಿಚಾರದ ಮೇಲೆ ಮಾಡಿರ್ತಾರೆ. ಮತ್ತೆ ಮೊನ್ನೆನೂ ಕೂಡ ಅಸೆಂಬ್ಲಿ ಆಗಲಿ ಅಂತ ಹೇಳಿ ಕಾಯ್ತಾ ಇದ್ದೆ ನಾನು. ಅಸೆಂಬ್ಲಿ ಆದಮೇಲೆ ಇದನ್ನ ಮಾಡೋಣ ಅಂತ ಹೇಳಿ. ಯಾರು ಇದು ಬೇಸಿಕಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಿ ನಾ ಮಾತಾಡಿದಾಗ ಯಾರು ಕೂಡ ಬೇರೆ ಭಾಷೆನೇ ದ್ವೇಷ ಮಾಡ್ತಕ್ಕಂಥದ್ದಲ್ಲ, ನಾವು ಭಾರತೀಯರು. ಬಟ್ ಅದನ್ನ ಹೇರಬಾರ್ದು, ಅದನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು. ಅದಕ್ಕೆ ಈಗ ಏನು ಮಾಡಿದ್ದೀವಿ, ಗ್ರೇಡಿಂಗ್ ಕೊಟ್ಟಾಗ ಅದು ಅವರಿಗೆ ರಿಸಲ್ಟಿಗೆ ತೊಂದರೆ ಆಗಬಾರ್ದು. ಅವರ ರಿಸಲ್ಟಿಗೆ ತೊಂದರೆ ಆಗ್ಬಿಟ್ರೆ ಅದು ಭಾಳ ಕಷ್ಟ ಆಗುತ್ತೆ. ಒತ್ತಡ ಬೇರೆ, ಒತ್ತಡದಲ್ಲಿ ಮಕ್ಕಳು ಓದ್ತಾ ಇರ್ತಾರೆ. ಸೊ ಅದು ಅವ್ರು ಯಾವ ರೀತಿ ತಗೊಳ್ತಾರೋ ತಗೊಳ್ಬೋದು. ಬಟ್ ನನಗೆ ಭಾಳ ಸಂತೋಷ ಏನು ಅಂತ ಹೇಳಿದ್ರೆ, ಸಾಹಿತಿಗಳು ಮತ್ತು ಹೋರಾಟಗಾರರು ಸಾಕಷ್ಟು ಜನರು ಎಲ್ಲ ಇದ್ದಾರೆ. ನಮ್ಮ ಕವಿರಾಜ್ ಅವರೆಲ್ಲ ಇದ್ದಾರೆ. ಅವರೆಲ್ಲರೂ ಕೂಡ ಮಧ್ಯೆ ನಮಗೆಲ್ಲ ಸಿಕ್ಕಾಗ, ನಾರಾಯಣಗೌಡರಾಗ್ಲಿ ಮತ್ತೆ ಎಲ್ಲ ಸಾರಾಗೋವಿಂದವರು ನಿನ್ನೆ ಬಂದಿದ್ರು. ಅವರಿಗೆಲ್ಲ ಹೇಳಿದ್ದೆ ನಾನು, ಸ್ವಲ್ಪ ನಂಗೆ ಟೈಮ್ ಕೊಡಿ, ಮಾಡ್ಬೇಕಾದ್ರೆ ಕರೆಕ್ಟಾಗಿ ನೋಡಿಕೊಂಡು ನಾನು ತೀರ್ಮಾನ ಮಾಡ್ತೀನಿ ಅಂತ ಹೇಳಿ. ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೆ ನಾನು. ಅಸೆಂಬ್ಲಿ ಆದಮೇಲೆ ಅವರು ಒಂದು ಚರ್ಚೆ ಮಾಡಿಬಿಟ್ಟು ಮಾಡೋಣ ಅಂತೇಳಿ ನಿನ್ನೆ ಹೋಗಿ ಒಂದು 10 ಮಿನಿಟ್ಸ್ ಎಲ್ಲ ಯಾಕೆ ಏನು ಎಲ್ಲ ಹೇಳಿದಾಗ, ಇಲ್ಲಪ್ಪ ನಿನ್ನ ತೀರ್ಮಾನ ನೀನು ಏನು ಮಾಡ್ತೀವಿ ಮಾಡು, ಅದು ಕರೆಕ್ಟಾಗಿದೆ ಅಂತೇಳಿ ಭಾವಿಸ್ತೀನಿ, ನೀವು ತೀರ್ಮಾನ ಮಾಡಿದ್ರು. ಆ ತೀರ್ಮಾನ ಮಾಡಿರೋದು ಅಷ್ಟೇ, ಮತ್ತೆ ಇದೇನಿಲ್ಲ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ದ್ವಿಭಾಷಾ ಅಂತ ಕೆಲವು ಸತಿ ಮೌಖಿಕವಾಗಿ ಭಾಷಣದೊಳಗೆ ಹೇಳಿರೋದು, ಅದೇನು ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳಿರಲಿಲ್ಲ. ಇದನ್ನೆಲ್ಲದನ್ನು ನೋಡಿದಾಗ ನಾವು ಕೂಡ ಮಂತ್ರಿಯಾಗಿ ಅವರ ಭಾವನೆಗಳನ್ನು, ಯಾಕೆಂದರೆ ಸ್ವಲ್ಪ ಸಾಹಿತಿಗಳು ಇದೆಲ್ಲ ಅಂದಾಗ ಸ್ವಲ್ಪ ಅವರು ಜಾಸ್ತಿ ಒತ್ತನ್ನು ಕೂಡ ಕೊಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅವರಿಗೆ ಈ ಕಡೆಗಿದೆ ಭಾಷೆ ಎಲ್ಲದೂ ಕೂಡ, ನಮ್ಮ ಭಾಷೆ ಪ್ರಾಂತ್ಯ ಇದೆಲ್ಲದೂ ಕೂಡ. ಟೀಕಾ ಟಿಪ್ಪಣಿಗಳು ಏನು ಕೆಲವರು ಮಾಡ್ತಾರೆ, ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಒಳ್ಳೇದಾಗಬೇಕು, ನಮ್ಮ ಭಾಷೆಗೂ ಕೂಡ ಅನುಕೂಲ ಆಗಬೇಕು, ಬೇರೆ ಭಾಷೆನ ವಿರೋಧ ಮಾಡಬಾರ್ದು. ಅದರಿಂದ ಏನಾಯ್ತು ನಿಮಗೆ, ಏನಾಯ್ತು? ನಾನು ನೋಡಿದೆ ನಿನ್ನೆ ಸುರೇಶ್ ಕುಮಾರ್ ಅವರು ಇದು ಏನೋ ಸರ್ಕಾರ ಏನಾದ್ರು ಹೆದರ್ಬಿಟ್ಟಿದ್ಯಾ ಅದಕ್ಕೆ ಹಿಂಗೆ ಅಂತ ಹೇಳಿ. ಯಾಕೆ ನೀವೆಲ್ಲ ಸರ್ಕಾರದಲ್ಲಿದ್ದಾಗ ಏನು ನೀವೇನು ಕನ್ನಡನ ಹಾಳು ಮಾಡಬೇಕು ಅಂತೇಳಿ ಅಧಿಕಾರ ಮಾಡ್ತಾ ಇದ್ದೀರಾ? ನೀವು ಕನ್ನಡನ ಹಾಳು ಮಾಡಬೇಕು ಅಂತ ಅಧಿಕಾರ ಮಾಡ್ತಾರೆ. ತಪ್ಪು. ವಿಜೇಂದ್ರ ಅವ್ರ ವಿಜೇಂದ್ರ ಅವ್ರದ್ದು ಒಂದು ಎಂಥದ್ದು ಎಂಥದ್ದು ಟ್ವೀಟ್ ಏನೋ ನೋಡಿದೆ ನಾನು. ಅವತ್ತು ಕೂಡ ಅವರು ತಿಳ್ಕೊಳ್ಬೇಕಾದ್ರೆ ಅವ್ರ ತಂದೆಯವರಿಗೆ ಕನ್ನಡದ ಬಗ್ಗೆ ಇರ್ತಕ್ಕಂಥ ಅಭಿಮಾನ ನನಗನ್ಸುತ್ತೆ ವಿಜೇಂದ್ರ ಅವ್ರಿಗೆ ಇನ್ನೂ ಇಲ್ಲ ಅನ್ಸುತ್ತೆ. ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಸುರೇಶ್ ಕುಮಾರ್ ಅವರು ಅಷ್ಟೇ, ವಿಜೇಂದ್ರ ಅವರು ಅಷ್ಟೇ, ಯಾರು ಕಲಿಬೇಡಿ ಅಂತ ಹೇಳಿಲ್ಲ ಅಲ್ಲಿ. ಕರೆಕ್ಟ್ ತಾನೆ? ಇಲ್ಲ, ಪಾಸಿಬಲ್. ತಮಿಳ್ನಾಡಲ್ಲಿ ಈಗ ದ್ವಿಭಾಷೆನೇ ಇದೆ. ನಾನು ಈ ಯಾರ್ಯಾರು ಇದಕ್ಕೆ ಟೀಕಾ ಟಿಪ್ಪಣಿ ಮಾಡ್ತಾರೆ, ಎಸ್ಪೆಷಲಿ ವಿಜೇಂದ್ರ ಅವರು BJPಯ ರಾಜ್ಯ ಅಧ್ಯಕ್ಷರಾಗಿ, BJPನೂ ಕೂಡ ಈ ರಾಜ್ಯವನ್ನ ಆಳಿದೆ, ಕರೆಕ್ಟಾ? ಅವರಿಗೆ ಸ್ವಲ್ಪ ತಿಳುವಳಿಕೆ ಕಮ್ಮಿ ಅನಿಸುತ್ತೆ. ಕರ್ನಾಟಕ ರಾಜ್ಯದ ಜನರು, ಕನ್ನಡಿಗರು ಬೆವರು ಸುರಿಸಿ ಸೆಂಟ್ರಲ್ ಗೌರ್ಮೆಂಟ್ ನರೇಂದ್ರ ಮೋದಿ ಅವ್ರ ಖಜಾನೆ ಫುಲ್ ಮಾಡ್ತಾರಲ್ಲ, ಅದನ್ನ ಏನಾದರೂ ಇವತ್ತು ಈ ಕಾಳಜಿ ಇಟ್ಕೊಂಡಿರೋದನ್ನ ಹೋಗಿ ಅಲ್ಲಿ ಬೇಡ್ಕೊಂಡಿದಾರ? ಕರ್ನಾಟಕ ರಾಜ್ಯದ ಜನರು ಬೆವರು ಸುರಿಸಿ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ನೀವು ಕೊಡೋದನ್ನು ಕಮ್ಮಿ ಕೊಡ್ತಾ ಇದ್ದೀರಾ. ತಮಿಳ್ನಾಡಿಗೂ ಸೇಮೇ. ಸೊ ಇದನ್ನ ಫಸ್ಟು ವಿಜೇಂದ್ರ ಅವರು ಅರ್ಥ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಅವರು ಏನು ಬರ್ಕೊಂಡಿದಾರಲ್ಲ ಅವ್ರ ಹಣೆ ಕಟ್ಕೋಬೇಕಷ್ಟೆ, ಅವ್ರ ಹಣೆ ಹೊಡ್ಕೋಬೇಕಂತ ಅಷ್ಟೇ. ಅವ್ರ ರಾಜ್ಯಾಧ್ಯಕ್ಷ ಆಗಿ ನಾಚಿಕೆ ಆಗಬೇಕು. ಫಸ್ಟು ಅವ್ರು ನಿಜವಾಗ್ಲೂ ಅವ್ರಿಗೆ ಏನಾದ್ರು ಗೌರವ ಇದ್ರೆ, ನಮ್ಮ ರಾಜ್ಯದ ಬಗ್ಗೆ ಗೌರವ ಇದ್ರೆ, ಅವರು ಏನಾದರೂ ನಿಜವಾಗ್ಲೂ ರಾಜ್ಯದ ಅಧ್ಯಕ್ಷರಿಗೆ ಅರ್ಹತೆ ಇದ್ರೆ, ಇಲ್ಲ ಒಂದು 4 ವೋಟ್ ಅವ್ರಿಗೆ BJP ಅವ್ರಿಗೆ ಬಂದಿದೆ ಅಂದ್ರೆ, ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ತಕ್ಕಂಥ ಲಾಯಕ್ ಏನಾದರೂ ಇದ್ರೆ, ಇದೇ ಮಾತನ್ನ, ಇದೇ ಟ್ವೀಟ್ನ, ಇಲ್ಲ ಇದೇ ಮೆಸೇಜ್ನ ಕನ್ನಡದಲ್ಲೇ, ಇಲ್ಲಾಂದ್ರೆ ಹಿಂದಿಯಲ್ಲಿ ಅವ್ರಿಗೆ ಏನಾದ್ರು ಅರ್ಥ ಆಗಲಿಲ್ಲ ಅಂದ್ರೆ ಹಿಂದಿಯಲ್ಲಿ ನರೇಂದ್ರ ಮೋದಿ ಅವರಿಗೆ ಅದನ್ನು ಬರೆದು ನಮ್ಮ ಕನ್ನಡ ರಾಜ್ಯದ ಜನರು, ಇವಾಗಿನ ಮೆಟಾ ಎಂಥದ್ದು ಇದಾವೆ, ಕನ್ನಡದಲ್ಲಿ ಹಾಕಿದ್ರೆ ಮೋದಿ ಅವ್ರು ನೋಡ್ಕೋತಾರೆ. ಅವ್ರಿಗೆ ಭಾಳ ಮೊಬೈಲು ಅಂದರೆ ಭಾಳ ಪ್ರೀತಿ, ಯಾರಿಗೆ? ನರೇಂದ್ರ ಮೋದಿ ಅವರಿಗೆ. ಸ್ವಲ್ಪ ಅದನ್ನು
ಕರ್ನಾಟಕದ ನಮ್ಮ ಫೈನಾನ್ಸ್ ಮಿನಿಸ್ಟ್ರು ಏನವ್ರ ಹೆಸರು ನಿರ್ಮಲಾ ಸೀತಾರಾಮನ್ ಅವರು ಎಲ್ಲಿಂದ ಗೆದ್ದಾರೆ ರೀ? ಎಲ್ಲಿಂದ ಗೆದ್ದಾರೆ? ಅವ್ರಿಗೂ ಟ್ವೀಟ್ ಮಾಡಕ್ಕೆ ಹೇಳಿ ನೋಡೋಣ. ಇದ್ರ ವಿರುದ್ಧ ಕರ್ನಾಟಕದ ಮತ ಹಾಕೊಂಡು ಅಲ್ಲಿ ಗೆಲ್ಲಬೇಕು, ನಮ್ಮ ರಾಜ್ಯದ ಜನರು ಬೆವರು ಸುರಿಸಿ ಟ್ಯಾಕ್ಸ್ ಕಟ್ಟಬೇಕು. ಮಾನ್ಯ ಸಿದ್ದರಾಮಯ್ಯ ಅವ್ರು ಹೋಗಿ ಕೇಳ್ಕೊಂಡ್ರು ಕೂಡ, ನಮ್ಮ ಸರ್ಕಾರ ಹೋಗಿ ಬೇಡ್ಕೊಂಡ್ರು ಕೂಡ ಕೊಡ್ತೀನಿ ಅನ್ನೋದನ್ನ ಕಟ್ ಮಾಡ್ತಾರಲ್ಲ. ಹಾಗಾದ್ರೆ ಇದ್ರ ಬಗ್ಗೆ ನಮ್ಮ ವಿಜೇಂದ್ರ ಅವ್ರು ಏನು ಹೇಳ್ತಾರಂತೆ, ಅವ್ರ ಪಕ್ಷದವ್ರು ಏನು ಹೇಳ್ತಾರಂತೆ, ಅವ್ರ ಕಾರ್ಯಕರ್ತರು ಏನು ಹೇಳ್ತಾರಂತೆ? ನಾ ಹೇಳ್ತೀನಿ, ಇದನ್ನ ಹೇಳ್ಕೊಂಡು ಹೋದ್ರೆ ಮೋಸ್ಟ್ಲಿ ಬಿಜೆಪಿ ಅವರು ಅವ್ರ ಮುಖಕ್ಕೆ ಉಗಿತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.